ಹಾಯ್ ಹಲೋ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಫ್ರೈಡ್ ರೈಸ್ ಮಾಡೋದು ಹೆಂಗೆ ಅಂತ ನೋಡೋಣ. ಅನಿತಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಬಾಂಡಲಿಗೆ ಎಣ್ಣೆ ಅಂದರೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಲಿ ಅದು. ಮತ್ತು ಇವಾಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಅಂದರೆ ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ಚೆನ್ನಾಗಿ ಅದು ಬಾಣಲೆಯಲ್ಲಿ ಇದು ಮಾಡಬೇಕು, ಕರಿ ಆಗ್ತಾಯಿದೆ. ಚೆನ್ನಾಗಿ ಆಗ್ತಾಯಿದೆ, ಸ್ವಲ್ಪ ಬೇಯಬೇಕಲ್ವ ಎಣ್ಣೆಲಿ, ಅದು ಚೆನ್ನಾಗಿ ಬಾಣಲೆ ಆಡಿಸಿದಾಗ. ಮತ್ತು ಇವಾಗ ಒಂದು ಅರ್ಧ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಅರ್ಧ, ಪೂರ್ತಿ ತೊಗೊಂಡಿಲ್ಲ, ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಅಂದರೆ ಒಬ್ಬರಿಗೆ ನಾನು ಮಾಡ್ತಾಯಿರೋದು ಫ್ರೈಡ್ ರೈಸು, ಸೊ ಹಾಗಾಗಿ ಅರ್ಧ ಸಾಕು, ಜಾಸ್ತಿ ಇದೊಂದು ಬಾಡಿಸಿ ಬಾಂಡಲೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಇವಾಗ ವೆಜಿಟೇಬಲ್ಸ್ 3 ಥರ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಬೀನ್ಸು ಮತ್ತು ಆಲೂಗೆಡ್ಡೆ, ಕ್ಯಾರೆಟು ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮಾಡಿ ತುಂಬ ಬಾಡಿಸಿ ಒಂದು 50% ಮಾತ್ರ ಬೇಕಷ್ಟೇ, ಅಷ್ಟೇ. ಒಂದು 50% ಸ್ವಲ್ಪ ಹಸಿ ಥರ ಇರಬೇಕು ಫ್ರೈಡ್ ರೈಸ್ ಮಾಡಬೇಕು ಅಂದರೆ. ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ. ಚೆನ್ನಾಗಿ ಬಾಡಿಸಿ ಬಾಣಲೆಯಲ್ಲಿ ಚೆನ್ನಾಗಿ ಬಾಡಿಸ್ತಾ ಇದ್ದೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇವಾಗ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಸಾಸನ್ನ ಬಳಸ್ತಾ ಇಲ್ಲ, ಸೊ ಹಾಗಾಗಿ ಚೆನ್ನಾಗಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ತಾ ಇವಾಗ ಅದು ಬೇಯಬೇಕು ಸ್ವಲ್ಪ. ಮತ್ತು ಇವಾಗ ಖಾರದ ಪುಡಿ, ಮಾಮೂಲಿ ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ, ಬೇಳೆ ಸಾಂಬಾರು ಪುಡಿ, ಆ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಯಾವುದೇ ಸಾಸ್ ಬಳಸ್ತಾ ಇಲ್ಲ, ಸರಿಯಾಗಿ ಮಾಡ್ಕೊಳ್ಳಿ. ಯಾವುದೇ ಸೋಯಾ ಸಾಸು, ಟೊಮೊಟೊ ಸಾಸು ಯಾವುದನ್ನೂ ಬಳಸ್ತಾ ಇಲ್ಲ. ಅನ್ನ ಮಾಡ್ಕೊಂಡಿದ್ದೀನಿ, ಉದ್ರುವಾಗಿರುವ ಅನ್ನನ ಅಂದರೆ ತಪ್ಪಲೆಯಲ್ಲಿ ಮಾಡ್ಕೊಳ್ಳಿ ಆದಷ್ಟು, ಅದನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ.